ತೀರ್ಪು ಏನ್ ಕೊಡ್ತಾರಮ್ಮ? ತೀರ್ಪು ಆ ದೇವ್ರನ್ನೇ ಕೇಳಮ್ಮ. ಅಮ್ಮ, ಇವತ್ತು ತೀರ್ಪು ಕೊಡೋ ದಿವಸ. ಈ ಕೇಸ್ನಲ್ಲಿ ನನಗೆ ಜೈವಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ನನಗೂ ಇರಪ್ಪ. ತಗೊಳ್ಳೋ. ಈ ಮೊಕದ್ದಮೆಯಲ್ಲಿ ವಾದ ಪ್ರತಿವಾದಗಳನ್ನು ಕೇಳಿದ ಮೇಲೆ, ಸಾಕ್ಷಿಗಳ ವಿಚಾರಣೆಯನ್ನು ಪರಿಶೀಲಿಸಿದ ಮೇಲೆ ರಾಜಶೇಖರೇ ಕೊಲೆಗಾರ ಅಂತ ನ್ಯಾಯಾಲಯ ತೀರ್ಮಾನಿಸಿದೆ. ಅಪರಾಧಿ ಇಲ್ಲಿ ತನಕ ನಿಷ್ಠಾವಂತ ಅಧಿಕಾರಿಯಾಗಿದ್ದುದರಿಂದಲೂ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡ ಕಾರಣದಿಂದಲೂ ನ್ಯಾಯಾಲಯ ಸ್ವಲ್ಪ ಕರುಣೆ ತೋರಿಸಬಹುದು. ಆದರೂ ಕಾಯ್ದೆ ಕಾನೂನುಗಳನ್ನು ಕಾಪಾಡೋ ಜವಾಬ್ದಾರಿ ಹೊತ್ತಿರುವವರು ಇಂತಹ ಘೋರವಾದ ಹತ್ಯೆಯನ್ನು ಮಾಡಿರುವುದರಿಂದ ಅಧಿಕಾರದಲ್ಲಿರೋರು ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಕಾದಿರುತ್ತೆ ಅನ್ನೋದನ್ನ ಖಚಿತಪಡಿಸೋಕ್ಕೋಸ್ಕರ IPC 302ನೇ ಸೆಕ್ಷನ್ ಪ್ರಕಾರ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಏನಾಯ್ತಮ್ಮ? ಯಾಕಮ್ಮ ಕೂಕೊಂಡೆ? ಏನು ಇಲ್ಲಪ್ಪ, ಏನೋ ಒಂದು ಕೆಟ್ಟ ಕನಸು. ಕೆಟ್ಟ ಕನಸು. ಭಯ ಪಡ್ಬೇಡಮ್ಮ, ನಾವೆಲ್ಲ ಇದ್ದೀವಿ. ನೀವಿದ್ದೀರಾ? ಅವರು ತ್ಯಾಗು ಆಗಸ್ಟ್ 26ಕ್ಕೆ ಇನ್ನು ಎಷ್ಟು ದಿವಸ ಇದೆಯೋ ಹೇಳೋ. ಇನ್ನು ಎಷ್ಟು ದಿವಸ ಆಗುತ್ತೋ ನೀವು ಹೇಳಲ್ಲ. ನನಗೂ ತಿಳಿಯೋದೇ ಬೇಡ. ನೋಡು, ಈ ಮನೆಯಲ್ಲಿರೋ ಕ್ಯಾಲೆಂಡರ್ಗಳೆಲ್ಲ ಕಿತ್ತೆಸ್ತು ಬಿಡು. ದಿನಗಳು ಹೋಗೋದೇ ನನಗೆ ಗೊತ್ತಾಗೋದು ಬೇಡ. ಈ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಬಿಡು. ಹಗಲು ರಾತ್ರಿ ಆಗೋದನ್ನ ನೋಡೋದೇ ಬೇಡ, ನೋಡೋದೇ ಬೇಡ. ತ್ಯಾಗು, ನಿಮ್ಮಪ್ಪನಿಗೆ ಕಾಲು ನೋವಾದ್ರೆ ನಾನು ಕಾಲ ಮುಗ್ತಾ ಇದ್ದೆ. ಅವ್ರಿಗೆ ಜ್ವರ ಬಂದ್ರೆ ಔಷಧಿ ಕೊಡ್ತಾ ಇದ್ದೆ. ಈಗ ಅವ್ರ ಪ್ರಾಣನೇ ಹೋಗ್ತಾ ಇದೆಯಲ್ಲ, ನಾನು ಯಾಗಪ್ಪ ತಡೀಲಿ? ನಾನು ಯಾಗೋ ತಡೀಲಿ?
ನಿಮ್ಮ ಅಪ್ಪನ್ನ ನೋಡ್ಬೇಕು. ಅವ್ರನ್ನ ನೋಡಿದ್ರೆ ನನ್ ಚಿಂತೆ ಎಲ್ಲ ಪರಿಹಾರ ಆಗೋಗುತ್ತೆ. ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಬೇರೆ ಯಾರಿದ್ದಾರೆ? ಯಾರಿದ್ದಾರೆ? ಯಾಕೆ ಆಡ್ತಾ ಇದೀಯಾ? ಸಂತೋಷ ಪಡೋ ವಿಷಯಕ್ಕೆ ಸಂಕಟ ಯಾಕೆ ಪಡ್ತಾ ಇದೀಯಾ? ನಾನು ಅನ್ಕೊಂಡ ಹಾಗೆ ನೀನ್ ನನ್ನ ಹೆಸರು ನಿಲ್ಲಿಸ್ಬಿಟ್ಟೆ ಕಣ. ಈಗ ನೀನ್ ನಿಜವಾದ ಪೊಲೀಸ್ ಆಫೀಸರ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ನೀವೇನೋ ಹೆಮ್ಮೆಯಿಂದ ಹೇಳ್ಕೊತೀರಾ, ಆದ್ರೆ ಮನೇಲಿ ಎಲ್ರು ನನ್ನ ಬಾಯಿಗೆ ಬಂದಂಗೆ ಬೈತಾರಪ್ಪ. ಬೈದ್ರೆ ಬೈಲಿ, ಹುಚ್ಚ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಯಾರಿಗೂ ಹೆದರ್ಬಾರ್ದು. ನಾನ್ ಸತ್ರೆ ನನ್ನ ಹೆಣಕ್ ಬೆಂಕಿ ಹೊಡೋನ್ ಮಾತ್ರ ನನ್ನ ಮಗ ಅಲ್ಲ ಕಣೋ. ನಾನು ಹೇಳಿದ ಕರ್ತವ್ಯ ಮಾಡೋನೆ ನಿಜವಾದ ಮಗ. ಅರ್ಥ ಆಯ್ತಾ? ಆಯ್ತಪ್ಪ. ಅಪ್ಪ, ಅಮ್ಮ ನಿಮ್ಮನ್ನು ನೋಡ್ಬೇಕು ಅಂದ್ರು. ಬೇಡಪ್ಪ, ಅವಳ ಹತ್ರ ಹೇಳದ್ ಬೇಡ, ಬೇಡ. 30 ವರ್ಷದಿಂದ ನಾನು ಮರ್ಯಾದೆಯಿಂದ ಬಾಳಿದ್ ನೋಡ್ದವಳು ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಸಂಕಟ ತಡೆಯಲಾರದೆ ಪ್ರಾಣ ಬಿಟ್ಬಿಡ್ತಾಳಪ್ಪ. ಬೇಡ. ಶಂಕರ್, ನಾನ್ ನಿಮ್ಮ ಅಣ್ಣನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳ್ ಕಳಿಸ್ತೀಯ? ಆಯ್ತಪ್ಪ. ಹೋಗು. ಓ, ರಾಧಾ, ಹೀಗೆ ಅಳ್ತಾ ಇದ್ರೆ ಹೇಗಮ್ಮ? ನೀನು ವ್ಯಸನ ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಏನ್ ಕೋಪನೋ ಏನೋ, ಅಪ್ಪ ಒಂದ್ ಕೊಲೆ ಮಾಡ್ಬಿಟ್ಟು. ಹಾಗೆ ಹೇಳ್ಬೇಡಣ್ಣ, ಅಪ್ಪ ಖಂಡಿತ ತಪ್ಪು ಮಾಡಿಲ್ಲ. ಅದು ಹೇಳಿದ್ರೆ ತಾನೆ ನಾನೇನಾದ್ರೂ ವಾದ ಮಾಡಕ್ಕಾಗೋದು. ಅಣ್ಣ ಅಣ್ಣ, ಅದು ಹ್ಮ್ ಏನಮ್ಮ ಇದು? ಅಪ್ಪ ನೆನೆಸ್ಕೊಂಡು ಏನು ತಿಂದೆ? ಬಾ. ರಾಧಾ, ನೀನೆ ಕೈ ಮುಗಿದು ಕೇಳ್ಕೊತೀನಮ್ಮ. ನಿಮ್ಮ ಅಪ್ಪನ ಕಾಪಾಡೋ ಹತ್ತಿರದಲ್ಲಿ ನಿಜ ಹೇಳಿ ನೀನ್ ಬಾಳ್ನೆ ಹಾಳು ಮಾಡ್ಕೋಬೇಡಮ್ಮ. ಅಮ್ಮ, ನಾನೇನ್ ಮಾಡ್ಲಮ್ಮ? ಹೇಗ್ ಸುಮ್ನಿರ್ಲಮ್ಮ? ಬೇರೆ ದಾರಿನೇ ಇಲ್ಲಮ್ಮ. ನನಗೋಸ್ಕರ ಕೊಲೆ ಆಪದನೆ ಹೊತ್ತಿರೋ ನಿಮ್ಮ ಅಪ್ಪನಿಗೋಸ್ಕರ ಅಮ್ಮ, ನೀನ್ ಮುಗಿ ಹಾಗೆ ಇದ್ಬಿಡು ಕಂದ. ನೀನ್ ಮುಗಿ ಹಾಗೆ ಇದ್ಬಿಡು. ಅಪ್ಪ ನೋಡ್ಬೇಕು ಅಂದ್ರಂತೆ. ಹೌದು. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮನ್ನು ಉಳಿಸ್ಕೊಳಕ್ ಆಗ್ಲಿಲ್ಲಪ್ಪ. ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಗೆದ್ದು ಬಿಡ್ತಿದ್ದೆ ಅಲ್ಲ? ತ್ಯಾಗು, ನಿನ್ ವಾಕ್ಚಾತುರ್ಯ, ನೀನ್ ವಾದ ಮಾಡಿದ ರೀತಿ, ಇದನ್ನೆಲ್ಲ ನೋಡಿ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಏನ್ ಮಾಡ್ಲಿ, ಸತ್ಯಕ್ಕೆ ನಾನು ತಲೆ ಬಗ್ಗಿಸ್ಲೇಬೇಕಲ್ಲ. ಯಾವ್ದಪ್ಪ ಸತ್ಯ? ನಿಮಗೂ ಆ ಹೆಣ್ಣಿಗೂ ಸಂಬಂಧ ಇತ್ತು ಅನ್ನೋದು ಸತ್ಯ ಏನಪ್ಪ? ಯಾಕೆ ಸುಮ್ಮನೆ ಅಂತೀರಿ? ಹೇಳಿಪ್ಪ. ಆ ವಿಷಯ ನನ್ನನ್ನು ಏನು ಕೇಳ್ಬೇಡ. ಅದು ನನಗ್ ಗೊತ್ತು, ಆ ದೇವ್ರಿಗೆ ಗೊತ್ತು. ನಿಮ್ಮಿಬ್ಬರು ಗೊತ್ತಿರೋ ಆ ನಿಜಾನ ನಾನು ತಿಳ್ಕೊತೀನಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿಮ್ಮನ್ನು ಉಳಿಸ್ಕೊತೀನಪ್ಪ. ತ್ಯಾಗು, ನನ್ನ ಜೀವ ಉಳಿಸ್ಬೇಕು ಅಂತ ಎಷ್ಟು ಆಸೆನೂ ನಿನಗೆ. ಆಗ್ದಿರೋ ವಿಷಯಕ್ಕೆ ಪರದಾಡೋದನ್ನ ಬಿಟ್ಟು ಆಗ್ಬೇಕಾದನ್ನ ನೋಡು. ಅಂದ್ರೆ ಮೊದಲು ರಾಧನ್ ಮದುವೆ ಮಾಡು. ನಾನ್ ಸಾಯಕ್ ಮುಂಚೆ ನನ್ನ ಮಗಳನ್ನ ಮದುವೆ ಹೆಣ್ಣಕ್ ನೋಡ್ಬೇಕಂತ ಆಸೆ. ನನ್ ಕುತ್ತಿಗೆ ಹಗ್ಗ ಬಿಡಕ್ ಮುಂಚೆ ಅವಳ ಕುತ್ತಿಗೆ ತಾಳಿ ಬಿಡ್ಬೇಕು. ಅಪ್ಪ ತ್ಯಾಗು, ಮೋಹನ್ ತಂದೆಗೆ ಫೋನ್ ಮಾಡ್ತೀಯಪ್ಪ, ಪ್ಲೀಸ್. ಆಗ್ಲಪ್ಪ, ಮಾಡ್ತೀನಿ. ರಾಜ್ಕೋಟ್ ತ್ಯಾಗು, ಈಗ ಮನೆಗೆ ನೀನೇ ಹಿರಿಯ. ನನ್ನ ಸ್ಥಾನದಲ್ಲಿ ನಿಂತು ಈ ಶುಭ ಕಾರ್ಯನ ನೀನೇ ನಡೆಸ್ಬೇಕು. ಸರಿಪ್ಪ.
ಅಯ್ಯೋ ದೇವ್ರೇ. ಅಮ್ಮ 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 ಐಜಿ ಇಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮನ್. ಅಪ್ಪನ ವಿಷಯದಲ್ಲಿ ಅವ್ರು ತಪ್ಪಾಗಿ ತಿಳ್ಕೊಂಡೇ ಇಲ್ಲ. ಕೋರ್ಟ್ ಒಂದು ಬಿಟ್ಟು ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲಪ್ಪ. ಅಮ್ಮ ಐಜಿ ತಕ್ಷಣ ನಿಶ್ಚಿತಾರ್ಥ ಇಟ್ಕೊಳಕ್ ಹೇಳಿದ್ದಾರೆ. ನಾನು ಅವ್ರ ಮನೆಗೆ ಹೋದ ತಕ್ಷಣ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಗೊತ್ತೇನಮ್ಮ? ಲೇ ರಾಧಾ, ನಗ್ನಗ್ತಾ ಇರೇ. ಅಣ್ಣ, ನಾನು ಅಪ್ಪನ್ನ ನೋಡ್ಬೇಕು. ಅಮ್ಮ ರಾಧಾ, ರಾಧಾ ಅಳ್ಬೇಡಮ್ಮ, ಅಳ್ಬೇಡ ಕಂದ, ಅಳ್ಬೇಡಮ್ಮ, ಅಳ್ಬೇಡ ರಾಧಾ, ಅಳ್ಬೇಡಮ್ಮ. ಅಪ್ಪ, ಏನಪ್ಪ ಇಷ್ಟೆಲ್ಲ ಆದ್ಮೇಲೂ ನಂಗ್ ಮದ್ವೆ ಬೇಕೇನಪ್ಪ? ರಾಧಾ, ನಿನ್ನ ಮನೆ ಭಾಗ್ಯಲಕ್ಷ್ಮಿ ಕಣಮ್ಮ. ಇನ್ನೆಲ್ಲಿ ಭಾಗ್ಯ ಅಪ್ಪ, ಎಲ್ಲ ಕಳ್ಕೊಂಡ್ ಬಿಟ್ನಲ್ಲ. ಹಾಗನ್ಬೇಡಮ್ಮ. ನೋಡು, ನೀನು ನಂದಾ ದೀಪ ಇದ್ದ ಹಾಗೆ. ಅಕಸ್ಮಾತ್ ಬಿರುಗಾಳಿ ಬೀಸಿ ದೀಪ ಆರೋದ್ರೆ ಅದನ್ನ ಆಚೆಗೆ ಸಿಗ್ತೀವ, ಮತ್ತೆ ಬತ್ತಿನ ಹೊತ್ಸಿ ಬೆಳಕ್ ಮಾಡ್ತೀವಿ ಅಲ್ಲ? ಅಪ್ಪ, ನಿನ್ ಹೇಗಲ್ಲಪ್ಪ, ನಾನು ಕೆಟ್ಟು. ರಾಧಾ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಿನ್ ಬಾಳ್ನ ಹಾಳು ಮಾಡ್ಕೋಬೇಡಮ್ಮ. ನೀನ್ ಕೆಟ್ಟ ಹೋದವಳಲ್ಲಮ್ಮ. ಯಾವನೋ ಚಂಡಾಳ ನಿನ್ಗ ಅನ್ಯಾಯ ಮಾಡಿದ್ದು. ಇದ್ರಲ್ಲಿ ನಿಂದೇನ್ ತಪ್ಪಿಲ್ಲ ತಾಯಿ, ಏನು ತಪ್ಪಿಲ್ಲ. ತಪ್ಪಿಲ್ಲ ಅಂತ ನಾಯಿ ತಿಂತ ನನ್ನ ಬೇರೆಯವ್ರಿಗೆ ಬಡ್ಸೋದು ಸರಿ ಏನಪ್ಪ? ಅಮ್ಮ, ನನ್ ಮಾತು ಕೇಳು ಕಂದ. ಮೋಹನ್ ತುಂಬಾ ಒಳ್ಳೆಯವನು. ನಡ್ದಿದ್ದೆಲ್ಲ ಅವನ ಹತ್ರ ಹೇಳು. ಖಂಡಿತ ಅವನ್ ನಿನ್ ಕೈ ಬಿಡಲ್ಲ. ಅಮ್ಮ ರಾಧಾ, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಎಲ್ಲ ನಿನ್ ಕೈಲಿದೆಮ್ಮ. ಅದನ್ನ ನೀನೇ ಉಳಿಸ್ಬೇಕು. ಉಳಿಸ್ತೀನಪ್ಪ, ನಿನ್ನ ಹೆಸರನ್ನ ಖಂಡಿತ ಉಳಿಸ್ತೀನಿ. ಅಪ್ಪ, ನನಗೆ ಆಶೀರ್ವಾದ ಮಾಡಪ್ಪ, ನನಗೆ ಆಶೀರ್ವಾದ ಮಾಡು. ರಾಧಾ, ರಾಧಾ, ಅಮ್ಮ. ಹೋಗ್ತೀನಪ್ಪ. ರಾಧಾ, ಅಮ್ಮ, ರಾಧಾ. ಅಮ್ಮ ಅಮ್ಮ, ನಿಶ್ಚಿತಾರ್ಥದ ಏರ್ಪಾಡೆಲ್ಲ ಮಾಡ್ಬಿಟ್ಟಿದ್ದೀನಿ. ಪುರೋಹಿತರು ಇನ್ನೇನ್ ಬಂದ್ಬಿಡ್ತಾರೆ. ರಾಧಂಗ್ ಅಲಂಕಾರ ಮಾಡಿ ಬೇಗ ಕರ್ಕೊಂಡ್ ಬಂದ್ಬಿಡವಾ? ಓಕೆ? ರಾಧಾ, ಎಷ್ಟೊತ್ತಮ್ಮ ಮಲ್ಗೋದು? ಹೇಳಮ್ಮ. ನಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಅದೇನು ಹೇಳಿ? ನಮ್ಮ ತಾಯಿ ಗಂಡನ್ನು ದೂರ ಮಾಡಿಕೊಂಡು ಮಗಳನ್ನು ಕಳ್ಕೊಂಡು ಕೊರಿಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ತಂದೆನ ಒಂದ್ಸಲಿ ನೋಡಿ ಎರಡು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ. ದಯವಿಟ್ಟು ನೀವು ನಿಮ್ಮ ಫಾದರ್ನ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಬೇಕು, ಅಷ್ಟೇ ತಾನೇ? ಹೌದು ಇನ್ಸ್ಪೆಕ್ಟರ್, ಪ್ಲೀಸ್. ಒಂದು ಕಂಡೀಷನ್, ಮತ್ತೆ ಅವ್ರನ್ನ ನನ್ನ ಕೈಗೆ ತಂದೊಪ್ಸೋ ಡ್ಯೂಟಿ ನಿಮ್ದು. ಥ್ಯಾಂಕ್ ಯು, ಖಂಡಿತ ತಂದೊಪ್ಪಿಸ್ತೀನಿ. ಅಪ್ಪ, ಬನ್ನಿಪ್ಪ ಹೋಗೋಣ. ಅಮ್ಮ ಮಾಡಿಲಿದ್ದಾರೆ, ಹೋಗಿ ನೋಡಿಪ್ಪ.
ಏನಂದ್ರಿ 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 ನನ್ನನ್ನು ಬಿಟ್ಟೋಗ್ಬೇಡಿ, ನನ್ನನ್ನೆಲ್ಲ ಬಿಟ್ಟೋಗ್ಬೇಡಿ ಅಂದ್ರೆ ಶಂಕರ್, ಇಷ್ಟೊತ್ತಾಯ್ತು, ನಿಮ್ ಫಾದರ್ ಇನ್ನೂ ಬರ್ಲಿಲ್ವೇ? ಬನ್ನಿ ಹೋಗಿ ನೋಡೋಣ, ನಡೀರಿ. ಸರ್, ಖೈದಿ ತಪ್ಪಿಸ್ಕೊಂಡ್ಬಿಟ್ಟ. ಮಿಸ್ಟರ್ ಶಂಕರ್, ನಿಮ್ಮನ್ನ ನಂಬಿ ನಾನು ಹಾಳಾಗೋದೆ. ನನ್ನ ಸರ್ವಿಸ್ನಲ್ಲೇ ಇಂಥದ್ದೊಂದು ಬ್ಲಾಕ್ ಮಾರ್ಕ್ ನನಗೆ ಬಂದಿರಲಿಲ್ಲ. ಸಾರಿ ಸರ್, ಹೀಗಾಗುತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವರೆಲ್ಲಿದ್ರು ಸರಿ, ನಾನು ಹುಡುಕೊಡ್ತೀನಿ.